ಹಾಯ್, ನೀವು ಭಾಳ ಸಭ್ಯಸ್ಥರಾಗಿದ್ದರೆ ಈ ವಿಡಿಯೋ ಮಾತ್ರ ನೋಡ್ಬಿಡಿ. ಫಿಲ್ಟರೇ ಇಲ್ಲ, ಒಳ್ಳೆ ಮಜಾ ಇದೆ. ಒಬ್ಬರೇ ಇದ್ದಾಗ ನೋಡಿಬೇಕಾದ್ರೆ. ಸಭ್ಯಸ್ಥರಾಗಿದ್ರೆ ಮಾತ್ರ ಈ ವಿಡಿಯೋ ನಿಮಗಲ್ಲ. ನಮಸ್ಕಾರ. ಓನರ್ ಇರಲ್ವಾ ಈಗ? ಇಬ್ರು ಓನರ್ ಇದ್ದಾರೆ. ನಮ್ಮ ಜೀವಕರಣರು ಇದ್ದಾರೆ. ನಮ್ಮ ಇದು ಅದು ಎಳಿಬಾರ್ದು. ಅಯ್ಯೋ ನನ್ನ ಶಿವನೇ. ಯಾವ ಸ್ವಾಮಿ? ನಮ್ಮ ತಂಗ್ಲಿ ತಾಂಡ ಸ್ವಾಮಿ. ತಂಗ್ಲಿ ತಾಂಡನ? ನಾನು ಎಣ್ಣೆ ಹೊಡೆದಿದ್ದು ಮತ್ತೆ ಏನಾರ ನೀವೇ ಮಾತಾಡ್ತಿದ್ದು. ಸುಳ್ಳು ಹೇಳಿದ್ರೆ ಎದುರ್ಬೇಕಪ್ಪ, ಇರೋ ವಿಚಾರ ಹೇಳಿದ್ರೆ ಯಾಕೆ ಎದುರ್ಬೇಕು? ಯಾಕೆದ್ರೆ ಹೋಗೋಣ ಅಲ್ವಾ? ಏನಿಲ್ಲ, ಅವ್ನ ಮನೆ ಉಣ್ಣಕ್ ಹೋಗ್ಬೇಕೆ? ಏನಿಲ್ಲ, ಕಟ್ ಮಾತೆ ಅದು ಹೇಳ್ದೆ ನೋಡು ಸಂತೋಷ. ನಾವು ಬದಕ್ ಮಾಡಿದ್ರೆ ದುಡ್ಡು ಕೊಡ್ತಾರೆ. ಬದಕ್ ಮಾಡಿದವ್ರು ಏನು ಕೊಡ್ತು ಸಿಕ್ಕತ್ತೆ. ಒಂದು ಡೀಲ್ ಇದೆ ಕಣಣ್ಣ, ಬಹಳ ಒಳ್ಳೆ ಡೀಲು. ಮಾಡಪ್ಪ, ಸ್ವಲ್ಪ ತಿಳಿಸಪ್ಪ. ಹೌದಾ? ಏನಂದ್ರೆ ಅಣ್ಣ, ಕೆವಿಟ್ ಅಂತ ಒಂದು ಬೆಕ್ಕು ಇದು ಏನಾನ ಇರ್ತಾವಲ್ಲ ತಳಿಗಳು, ಆ ತರ ತಳಿ ಅದು ಒಂದು ಕೆವಿಟ್ ಅಂತ ಬೆಕ್ಕ ಹೆಸರು. ಅದ್ರಲ್ಲಿ ಕಾಫಿ ಮಾಡ್ತಾರೆ, ಕೆವಿಟ್ ಕಾಫಿ ಅಂತ. ಅದ್ರಲ್ಲಿ ಏನು ಅಂದ್ರೆ ಬೆಕ್ಕಿಗೆ ಬೀಜ ತಿನ್ನಿಸ್ತಾರೆ, ಕಾಫಿ ಬೀಜವ. ಬೀಜ ತಿನ್ನಿಸ್ಬಿಟ್ಟು ಅದ್ರ ಹಿಂದ್ಗಡೆ ಬರುತ್ತಲ್ಲ ಕೆಳಗಿಂದವ, ಅದನ್ನ ಒಣಗಿಸಿ ಇನ್ನೊಂದ್ಸರಿ ಜೀವಟ್ ಹಾಕೋದು. ಇಲ್ಲ ಪುಡಿ ಮಾಡಿ ಆಮೇಲೆ ಮಾರ್ಕೆಟಿಗೆ ಬಿಡ್ತಾರೆ. ಒಣಗಿಸಿ ಪುಡಿ ಮಾಡಿ ಅದನ್ನೇ ಅದೇ ಕಾಫಿ ಪುಡಿ. ಬಹಳ ಕಾಸ್ಟ್ಲಿ. 1 kg ಗಾಜಾ 25,000 - 30,000 ಅದು. ಕಮ್ಮಿ ಅಂದ್ರೂ ಆಯ್ತಾ. ಈಗ ಬೆಕ್ಕು ಏನಾಗಿದೆ ಅಂದ್ರೆ, ಆ ಬೆಕ್ಕಿಂದು ಸಂತತಿ ಇದೆಯಲ್ಲ ಕಮ್ಮಿ ಆಗಿದೆ. ಆ ಬೆಕ್ಕಿನ ಸಂತತಿ ಅಂದ್ರೆ ಏನ್ ಹೇಳಜ? ಹುಟ್ಟುತ್ತಾ ಇಲ್ಲ, ಬೆಕ್ಕುಗಳು ಹುಡ್ತಾ ಇಲ್ಲ, ಅದು ಮರಿಗಳು ಹುಡ್ತಾ ಇಲ್ಲ ಆ ಬೆಕ್ಕಿಂದು. ಮರಿಗಳು ಹುಡ್ತಾ ಇಲ್ಲ. ಯಾಕೆ ಅಂದ್ರೆ ಗಂಡು ಬೆಕ್ಕಿಲ್ಲ. ಗಂಡು ಬೆಕ್ಕು ಒಂದು ಇಲ್ಲ, ಸತ್ತೋಗ್ಬಿಟ್ಟಿದಾವೆ. ಹೆಣ್ಣು ಬೆಕ್ಕು ಇರೋದೇ 2. ಇಡೀ ಪ್ರಪಂಚದಾಗ 2 ಬೆಕ್ಕಿರೋದು. ಅದು ಎಲ್ಲಿದೆ ಒಂದು ಅಂದ್ರೆ ಔಟ್ ಆಫ್ ಕಂಟ್ರಿ, ನಮ್ಮ ಇಂಡಿಯಾದಾಗೆ ಇಲ್ಲ, ಅದು ಹೊರಗಡೆ ಐತೆ. ನಮ್ ದೇಶ ಬಿಟ್ಟು ಬೇರೆ ದೇಶದಾಗ ಐತೆ. ಆಯ್ತಾ. ಇನ್ನೊಂದು ಎಲ್ಲಿದೆ ಅಂದ್ರೆ ಇಲ್ಲಿ ಚಿಕ್ಕಮಂಗ್ಳೂರಾಗ ಐತೆ. ಇಲ್ಲಿ ಹತ್ರದಲ್ಲಿ ಚಿಕ್ಕಮಂಗ್ಳೂರಾಗ ಐತೆ. ಅದಕ್ಕೆ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀನೇನಾದ್ರು ಮಾಡು, ಈಗ ಒಂಚೂರು ವಯಸ್ಸಾದ್ರು ಪರವಾಗಿಲ್ಲ, ಗಂಡ್ ಮಕ್ಳು ಬೇಕು, ಗಂಡಸರು ಕರ್ಕೊಂಬ ಅಂತ ಅಂದ್ರು ಓನರು. ಆ ಬೆಕ್ಕು ಓನರು. ಆ ಬೆಕ್ಕಿಗೆ ಒಂದು ಬೆಕ್ಕಿಗೆ 600 ಕೋಟಿ ಮೇಲೆ ದುಡ್ಡದು. 600 ಕೋಟಿ ಮೇಲೆ ಒಂದು ಬೆಕ್ಕದು. ಈಗ ಇನ್ನೂ ಡಿಮ್ಯಾಂಡ್ ಬಿಡ್ರಿ, ಇರೋವೇ ಹೇಳ್ದಲ್ಲ. ಅದಕ್ಕೆ ಈಗ ಅವರು ಹಂಗಂತಾರೆ ಓನರು, ಕರ್ಕೊಂಬ ಇಲ್ಲಿ ಒಂಚೂರು, ಯಾರನ್ನಾರು ನಿನಗೆ ಪರಿಚಯ ಇದ್ರೆ ಇದ್ ಮಾಡೋಣ. ಬೆಕ್ಕಿಗೆ ಹತ್ಬೇಕಷ್ಟೇ, ಇನ್ನೇನಿಲ್ಲ. ಬೆಕ್ಕಿಗೆ ಅವ್ರು ಈಟ್ ಕೊಡ್ಬೇಕು, ಅದಕ್ಕೆ ಈಟ್ ಕೊಡ್ಬೇಕು. ಅದಕ್ಕೆ ಹತ್ಲಾಗ ನೀವು ಅಂದ್ರೆ ನಿಮ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ನೀವು ಕೊಡ್ತೀರಾ ಅಂದ್ರೆ. ಯಾವ ಮಾತಾಡ್ತಿದ್ರ ಸರ್? ನಮ್ಗೆ ಗಂಡಸರು ಬೇಕಂತ ಅದಕ್ಕೆ. ಸಾವುಕಾರ ಮಗನೇ ನಂಗೆ ಕಾಣ್ತಾ ಐತಪ್ಪ ಇವಾಗ. ನಿಮ್ ಸಾವುಕಾರ ಓನರ್ ಮಗ ಯಾರಣ್ಣ? ನೀವೇ ಹಂಗೆ ಕಾಣ್ತಾ ಇತ್ತು. ಇಲ್ಲ ದೇವರಣ್ಣ ಇಲ್ಲ. ಈಗ ಒಂದ್ ಸತಿ ಮಾಡಿದ್ರೆ 1 ಲಕ್ಷ ಕೊಡ್ತಾರೆ. ಒಂದ್ ಸತಿ ಮಾಡಿರೋದಕ್ಕೆ 1 ಲಕ್ಷ ಕೊಡ್ತಾರೆ. ಈಟ್ ಕೊಡ್ಬೇಕಷ್ಟೇ. ಕೊಡ್ತೀರಾ? ಯಾಕಣ ಹೋಗ್ತೀರಾ? ಪ್ರಾಣಿ ಪಕ್ಷಿಗೆ ಅದಕ್ಕೆ ಕೊಡೋದು ಈಟು, ಮನುಷ್ಯರಿಗೆ ಅವರು ಅದು ಬೇರೆ ತಳಿ. ಹೆಣ್ಮಕ್ಳಿಗೆ ಕೊಡೋದು ಈಟು. ಇದು ಯಾರಿಗೆ? ಹೆಣ್ಮಕ್ಳಿಗೆ ಕೊಡೋದು ಈಟು. ನೀವು ಗಂಡಸ್ ಮಕ್ಳಿಗೆ ಕೊಡೋದು, ಪ್ರಾಣಿ ಪಕ್ಷಿ ಕೊಡೋದು ಈಟು ಬೇರೆ, ಹೆಣ್ಮಕ್ಳಿಗೆ ಕೊಡೋದು ಈಟು ಬೇರೆ. ನಾವ್ ಅರ್ಥ ಮಾಡ್ಬೇಕು. ದನಕರುಗಳು ಕೊಡೋದು ಈಟು ಬೇರೆ. ಎಲ್ಲ ಒಂದೇ ತರ ಈಟ್ ಇರ್ತಾವೆ. ಅದು ಈಗ ಅದೊಂಥರ ಯಾಕೆ ಗೊತ್ತೇನಜ, ಅದು ಕಾಫಿ ಪುಡಿ ಬರುತ್ತಲ್ಲ, ಕಾಫಿ ಪುಡಿ ಬಹಳ ಕಾಸ್ಟ್ಲಿ ಅಲ್ಲ. ಅದಕ್ಕೆ ಅದೇ ಬೆಕ್ಕಿಲ್ಲ, ಅದ್ರದೇ ಬೆಕ್ಕಿಲ್ಲ. ಅದ್ರ ಬದಲು ಮನುಷ್ಯರಾದ್ರೂ ನಡೆಯುತ್ತೆ ಅಂತ ಈಟ್ ಕೊಟ್ಟರು ನಡೆಯುತ್ತೆ ಅದಕ್ಕೆ ಅಂತ ಹೇಳ್ತಿದ್ದಾರೆ ಓನರು. ಇದನ್ನು ಸ್ವಲ್ಪ ಪತ್ತೆ ಮಾಡ್ಬಿಡೋಣ. ಅದೇನು ಪತ್ತೆ ಮಾಡ್ಬಿಡೋಣ. ಏನ್ ಪತ್ತೆ? ಅದನ್ನು ಸ್ವಲ್ಪ ಸ್ವಲ್ಪ ಅಡ್ರೆಸ್ ಬರ್ಕೊಡಿ, ಅದೇನು ತಿಳ್ಕೊಂತೀನಿ ನಾನು. ಅಲ್ಲ ನೀನು ಅಂದ್ರೆ ಇವಾಗ ಬಂದ್ಬಿಡೋಣ, ಇಲ್ಲಿಗೆ ತಗೊಂಬರ್ತಾರೆ ಅರ್ಧ ದೂರಿಗೆ. ಒಂದ್ಸತಿ ಹತ್ರಿ ಅಷ್ಟೇ, 1 ಲಕ್ಷ ಕೊಡ್ತಾರೆ. ಅಲ್ಲೇ ಒಂದೇ ಸತಿ. ಆಮೇಲೆ ನೋಡ್ರಿ, ನೀವು ಹೂ ಅಂದ್ರೆ ಬೇಕಾದ್ರೆ ದಿನಕ್ಕೆ 3 ಲಕ್ಷ ಕೊಡ್ತಾರೆ. ಅಂತ ಅದ್ರ ಮೇಲೆ ಹತ್ಬಹುದು.
ಅಂತ ಲಾರಿ ಆದ್ರೆ ಬೇಕಾದ್ರೆ ಹತ್ತುತ್ತೀರಾ? ಅಂತ ಲಾರಿ ಆದ್ರೆ ಹತ್ತುತ್ತೀರಾ? ಈಗ ಲಾರಿ ಒಳಗ್ ಬಿಡ್ಬೇಕಾ ಕಾರ್ ಒಳಗ್ ಬಿಡ್ಬೇಕಾ ಹೇಳ್ರಿ ನಿಮ್ಮನ್ನ? ಸ್ವಾಮಿ ಕಾರ್ ಮಾಡಕ್ಕೆ. ಕರ್ಕೊಂಡು ಹೋಗ್ತಿದ್ದೀರಾ? ಹಾ, ಕಾರ್ ಒಳಗೆ ಮಾಡ್ತೀಯಾ? ಕಾರ್ ಒಳಗೆ ಬಿಡ್ತೀರಾ? ಇಲ್ಲ ಸ್ವಾಮಿ. ಅಲ್ಲ ನೀವೀಗ ಮಿಷಿನ್ ಬಿಡ್ಬೇಕು ಅದಕ್ಕೆ ಅಯ್ಯ. ಅಣ್ಣ, ಹಾ. ನೀವೀಗ ಮಿಷಿನ್ ಬಿಡ್ಬೇಕು, ಇಲ್ಲಾಂದ್ರೆ ಬಿಡಲ್ಲ ನಾನ್ ನಿಮ್ಮನ್ನ. ಏನು ಬಹಳ ತಮಾಷೆ ಮಾತಾಡ್ತೀನಿ ನಮ್ಮ ಸಾವುಕಾರ ಮಗನೇ. ತಮಾಷೆ ಎಲ್ಲ ಮಾತಾಡಲ್ಲ, ನನಗೆ ಗೊತ್ತಿಲ್ಲ ತಮಾಷೆ, ಇರೋ ಸತ್ಯ ಅದು. Serious? ನೀವು ಹೂ ಅಂದ್ರೆ ಬೇಕಾರೆ ಅಲ್ಲಿಗೆ ಹೋಗೋಣ. ಮಗ ಒಂದ್ ಕೆಲ್ಸ ಮಾಡು, ಹಾ, ಸೀದಾ ಹೊಡೆಯತ್ಲಾಗ ಅಲ್ಲಿ. ಏಯ್ ಹಂಗಂತ ಎಲ್ಲರೂ ಕರ್ಕೊಂಡು ನನ್ ಬಿಟ್ಟಿದ್ರೆ ಮತ್ತೆ ಇಲ್ಲ, ಅಲ್ಲಿಗೆ ಹೋಗುವ. ಆಮೇಲೆ ಹುಷಾರು, ಅದು ಪರ್ಚ್ಗಿರ್ಚಿರೆ ಮತ್ತೆ ಹುಷಾರಾಗಿರ್ರಿ. ಅದು ಬಹಳ ಶಾರ್ಪ್ ಉಗ್ರಲ್ಲ. ಉಗ್ರಲ್ಲ ಬಾಳ, ಅದು ಬಾಳ ರ್ಯಾಶ್ ಆಗಿತ್ತೆ ಅಂತ ಹೇಳಿ ಅವರೇ ಹಿಡ್ಕೊಂಡಲೆ ಒಂದು ಸರ್ ನಿಲ್ಲಿಸಿ ಸರ್. ಇದ್ರೊಳಗೆ ಟೀ ಕುಡೀರಿ ಸರ್. ಈಗ ಅಲ್ಲೇ ಕುಡಿಯೋಣ, ಬರ್ರಿ ಇಲ್ಲಿ ಹೋಗ್ಬರೋಣ. ಬರ್ರಿ ಸರ್. ಅಲ್ಲ ಅಲ್ಲಿ ಐತೆ, ಅಲ್ಲಿ ಹೋಗೋಣ, ಬರ್ರಿ ಇಲ್ಲಿ ಬೆಕ್ಕೈತೆ ಅಲ್ಲಿ. ಬನ್ನಿ ಸರ್. ಈಗ ಇರ್ಲಿ, ಅದು ಏನ್ ಗೊತ್ತಾ, ನಿನ್ ತಮ್ಮ ಕಾಯಿ ಬೀಳ್ತೀನಿ, ಬಿದ್ದು ಬಿಡ್ತೀನಿ ನೋಡಿ ಇವಾಗ. ಬೇಡ ಬೇಡ ಎಲ್ಲ ಬೇಡ, ಏನ್ ಗೊತ್ತಾ, ಬನ್ನಿ ಹೋಗ್ಬಿಡೋಣ, ಅಲ್ಲಿಗೆ ಹೋಗ್ ಬಂದ್ಬಿಡೋಣ, ಬನ್ನಿ ಬೇಗ ಹೋಗ್ ಬಂದ್ಬಿಡೋಣ ಅಷ್ಟೇ. ಅದು ಹುಷಾರು. ಮತ್ತೆ ಅದೇನಾದ್ರು ಒಂಚೂರು ಹಿಂಗ್ ಅಂದ್ರುವ ಅದು ಮತ್ತೆ ಇದು ವಿಷ. ಅದು ಪರ್ಚುರೆ ಮತ್ತೆ ಹುಷಾರಾಗಿರ್ರಿ, ಒಂದ್ಸತಿ ಹತ್ ಬಿಡ್ರಿ ಅಷ್ಟೇ. ಕಣ್ಣ ಆಸ್ಪತ್ರೆನಾ ಅಥವಾ ಹಾಸ್ಪಿಟ್ಲ್ ಅಲ್ಲ, ಸ್ಕೂಲ? ಹಾಸ್ಪಿಟ್ಲ್ ಅಲ್ಲ, ಹೊರಗೆ ಹಿಂಗೆ ಹೊರಗೆ ಬೈಲಾಗ್ ಬಿಡ್ತಾರೆ. ಬೈಲಾಗ್ ಬಿಡ್ತೀವಿ. ಇಲ್ಲಾಂದ್ರೆ ನೀವು ಕಾರ್ ಒಳಗ್ ಹೋಗ್ತೀರಾ ಅಂದ್ರೆ ಕಾರ್ ಒಳಗೆ. ಸರ್ ಅದು ಅವ್ರಿಗೆ ಒಂಚೂರು ಫೋನ್ ಮಾಡ್ತೀನಿ, ಕೇಳೋಣ ಎಲ್ಲಿದ್ದಾರೆ. ಬರ್ತೈತೆ ಬಿಜಿ ಬರ್ತೈತೆ. ಅಲ್ಲಿಗೆ ಹೋಗ್ಬಿಡೋಣ ಫಸ್ಟ್. ದೂರ ಕರ್ಕೊಂಡು ಹೋಗ್ತಿದ್ದೀರಾ ಸ್ವಾಮಿ? ಎಲ್ಲೂ ಇಲ್ಲ, ನೀನ್ ಒಂದ್ಸತಿ ಏನಿಲ್ಲ. ಇಂಜೆಕ್ಷನ್ ತಂದಿದ್ದೀರಾ? ಫಸ್ಟ್ ಮಾಡು. ಯಾಕೋ ಬರಂಗ್ ಕಾಣಿಸ್ತಾ ಇಲ್ಲ. ಇಂಜೆಕ್ಷನ್ ಚುಚ್ಬಿಡೋಣ, ಜಾಸ್ತಿ ಮಾತಾಡಿ. ಯಾಕೆ ಸ್ವಾಮಿ? ಈಗ ನೀವು ಬರ್ಲಿಲ್ಲ ಅಂದ್ರೆ ಗೆದ್ದಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅದು ತಗೋಣ ಇಂಜೆಕ್ಷನ್. ತಗೊಳ್ರಿ. ಹಂಗೆ ಅಲ್ಲೇ ಇರು. ತಗೊಳ್ರಿ ಇಂಜೆಕ್ಷನ್. ನಿಧಾನಕ್ಕೆ ಹೋಗಿ ಹಂಗೆ ಮಾಡ್ತೀನಿ. ಯಾ ಇದು ಈಗ ಪ್ಯಾಂಟ್ ತೆಗಿಲಿ, ಇಲ್ಲಿ ಇಲ್ಲೊಂಚೂರು ಪ್ಯಾಂಟ್ ತೆಗಿಲಿ, ಒಂದು ಇಂಜೆಕ್ಷನ್ ಮಾಡ್ತೀನಿ. ಜಲ್ದಿ ಜಲ್ದಿ ಏನಾಗಲ್ಲ, ಬೇಗ ತೆಗೀರಿ. ನೀನು ಇಲ್ಲ ಕಂತ ಹೇಳೋಣ. ಅದೊಂಚೂರು ಪ್ಯಾಂಟ್ ತೆಗಿ, ಒಂಚೂರು ಪ್ಯಾಂಟ್ ತೆಗಿ ಸಾಕು. ಬೇಗ ತೆಗಿ, ಇಲ್ಲಿ ಮಾಡಿ ಕರ್ಕೊಂಡು ಹೋಗೋಣ. ತಡ್ರಿ, ನಿಲ್ಸ್ಬಿಡ್ತಾನೆ ಗಾಡಿ. ಅದೆಲ್ಲ ಓಪನ್ ಆಗಲ್ಲ, ಡೋರ್ ಎಲ್ಲ ಓಪನ್ ಆಗಲ್ಲ, ಎಲ್ಲ ಲಾಕ್ ಆಗಿದೆ. ಓಪನ್ ಒಂಚೂರು ತೆಗಿ, ಹಿಡ್ಕೊಂತೀನಿ. ಇಂಜೆಕ್ಷನ್ ಹಿಡ್ಕೊಂಡ್ರಿ ಜಾಗಡ ಒಂದ್ 5 ನಿಮಿಷ. ಇಂಜೆಕ್ಷನ್ ಮಾಡಿ. ಈಗ ಒಂದು ಇಂಜೆಕ್ಷನ್ ಅಷ್ಟೇ, ಇಂಜೆಕ್ಷನ್. ನಮ್ಗೆ ಬೇಡ ಬೇಗ ನಾನು ಬಡವ ಮಾಡ್ತೀರಿ. ಈಗ ಆಯ್ತು, ನೀವು ಬೆಕ್ಕಿಗೆ ಹತ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಫೈನಲ್ ಆಗಿ ನಾನು ಬಡವ, ನಾನು ದಮ್ಮೆ ಅಂತೀನಿ, ನಿನ್ ಕಾಲಿಗೆ ಬೀಳ್ತೀನಿ. ಇಲ್ಲ ಹಿಡ್ಕೊಡ್ರಿ. ಈಗ ಹಾಕ್ರಿ, ಬೇಗ ಹಾಕ್ರಿ. ಇರ್ಲಿ ಸಾಕು, ಈ ಕಡೆ ಇರ್ಲಿ, ಹಾಕ್ತೀನಿ. ಇಟ್ಕೊಂತೀನಿ, ಹಾಕ್ರಿ. ಸರ್ ಈ ಕಡೆ ಒಂಚೂರು ಸರಿ ಆಗ್ತಿಲ್ಲ, ಸರಿ ಆಗ್ತಿಲ್ಲ. ಈ ಕಡೆ ಮಾಡ್ಕೊಂಡ್ಬಿಡಿ ಸರ್. ಈ ಕಡೆ ಮಾಡ್ತೀರಾ? ಹಾಕ್ರಿ. ಎಕ್ಸ್ಟ್ರಾ ಸಾಯ್ಸಾಕೆ ಸಾಯಿಸ್ಬೇಕಾ? ಸರ್ ಕೊಡ್ರಿ ಅವ್ರಿಗೆ ಮಾತಾಡೋಣ, ಕೊಡ್ರಿ. ಸರ್ ಅದು ಅದೇ ಬೆಕ್ಕು ತರ್ತಿದ್ದೀರಾ? ಇಲ್ಲಿ ಇದು ಸಿಕ್ಕಿದ್ರು ಒಬ್ರು. ಸೀದಾ ಬೀಜ ಹೊಡ್ಕೊಂಡು ಆ ಬೆಕ್ಕಿ ಇನ್ನೊಂದ್ ಬೆಕ್ಕಿಗೆ ಹಾಕೋಣ, ಇವ್ರದ್ದು ತೆಗ್ದಿ. ಅದೇ ಬೆಕ್ಕು ತರ್ತಿದ್ರಲ್ಲ ಸರ್, ಇಲ್ಲಿ ಸಿಕ್ಕಿದ್ರು ಒಬ್ರು. ಸರ್ ಈಗ ಕರೆಕ್ಟ್ ಕಡೂರಿಂದ ಮುಂದೆ ಇದೀವಿ ಸರ್. ಇದು ಒಳ್ಳೆ ಒಂದು ಏಜ್ ಆಗಿದ್ದಾರೆ ಸರ್, ಕರೆಕ್ಟ್ ಆಗಿದ್ದಾರೆ. ಆಗುತ್ತಲ್ವಾ ಸರ್? ಅದ್ಯಾಕ ಒಪ್ತಾ ಇಲ್ಲ, ಸೂಜಿ ಚುಚ್ಚನ ಅಂತ. ಈಗ ಅದೇ ಸರ್, ಇದು ನೀವು ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಅದನ್ನ ಹಾಕ್ತೀನಿ ಸರ್. ಅದನ್ನ ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಅದನ್ನ ಮಾತಾಡಿ ಸರ್, ಮಾತಾಡ್ರಿ. ಹಲೋ ಸರ್, ನಮಗೇನು ಸರ್ ಮೋಸ ಮಾಡೋದು? ಡೈರೆಕ್ಟಾಗಿ ಹೇಳಬೇಕು, ಏನಿದ್ರು ನನ್ನ ಪ್ರಾಣ ಇವತ್ತೇ ಈ ಗಂಟೆಗೆ ಹೋಗಲಿ, ಅದು ಬೇಡ. ನಾನು ಸ್ವಲ್ಪ ಹ್ಞೂ ಅಂದರೆ ಆಮೇಲೆ ಎಲ್ಲ ಬರ್ತಾವೆ ನನ್ನ ಹಿಂದೆನೆ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಏನು. ಲಕ್ಷ್ಮೀ ಹಾಸ್ಪಿಟಲ್, ಲಕ್ಷ್ಮಣ ಮಗ ತಂದೆ, ಕಡೂರಲ್ಲಿ ಲಕ್ಷ್ಮೀ ಆಸ್ಪತ್ರೆಯಲ್ಲಿ. ನಮಗೆ ರೆಚ್ಚಿಗೆ ಹತ್ತಿಸ್ಬಾರ್ದು. ಲಕ್ಷ್ಮಣ ಅವರಣ್ಣ ರಾಮ. ಏನ್ ಬೇಕು? ಬೇಕು ತಿಳ್ಕೊಡ್ಬೇಕ? ಆಗುತ್ತಾ?
ಸರ್ ಎಂತ ರೂಟಲ್ಲಿ ಹಾಕೊಂಬಂದ್ರಿ ನೀವು? ಸರ್ ಈಗ ಅದು ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಅದನ್ನ ಮಾಡ್ಲಾ ಸರ್ ಇವ್ರಿಗೆ? ಅದು ಡೋಸೇಜ್ ಜಾಸ್ತಿ ಇದೆ, ಅದಕ್ಕೆ ಎಷ್ಟು ಕೇಳಿದ್ರಿ? ಸರ್ ಅದು ಎಷ್ಟು ತಗೋಬೇಕು ಸರ್? ಡೋಸೇಜ್ ಎಷ್ಟು ತಗೋಬೇಕು ಸರ್ ಇದು? ಹಾ ಸರ್, ಹಾ ಸರ್. ಇವ್ರ ಬೀಜ ತೆಗೆದು ಬೆಕ್ಕಿಗೆ ಹಾಕ್ಬಿಡೋಣ, ಬೇರೆ ಬೆಕ್ಕಿನ ಬೀಜಕ್ಕೆ. ನೀವು ಹೊಡೆದ್ ಬಿಡ್ತೀನಿ ಇವಾಗ, ನನ್ನ ತಲೆ ಕೆಟ್ಬಿಟ್ರೆ. ಅಣ್ಣ ಸಾ ಅದೇ ಇವ್ರದ್ದು ತೆಗೆದ್ಬಿಟ್ಟು ಬೆಕ್ಕಿಂದು ಹಾಕೋಣ ಅಂತ. ಇವ್ರದ್ದು ಇದನ್ನ ತೆಗೆದು ಬಾಲ್ಸ್, ಇವ್ರದ್ದು ಬಾಲ್ಸ್ ತೆಗೆದು ಅದಕ್ಕೆ ಹಾಕೋಣ. ಸರ್ ಅದೇ ಒಬ್ರಿಗೆ ಅದೇ ಆಪರೇಷನ್ ಮಾಡಕ್ಕೆ ಈಗ ಡಾಕ್ಟರ್ ಸಹ ಇದಾರಲ್ಲ, ಅವರು ಬರ್ತೀಯಾರಲ್ಲ ಜೊತೆಗೆ? ಹಾ ಸರಿ ಸರಿ ಆಯ್ತು. ತಗೊಳ್ಳಿ ಸರ್. ಸರ್ ನಡಿ ಸರ್, ಬಂದ್ರಿ ಸರ್? ಬನ್ನಿ ಅಲ್ಲೇ ಇರ್ರಿ ಬಂದು. ನೆಕ್ಸ್ಟ್ ಅಲ್ಲೇ ಇದೀವಿ, ಅಲ್ಲೇ ಇರ್ತೀವಿ ಸರ್. ಅದು ಇಂಜೆಕ್ಷನ್ ಹಾಕ್ಬಿಡ್ತೀನಿ ಸರ್ ಈಗ. ಸರ್ ಅದು ಕಿಡ್ನಿ ಬೇಕಂದಿದ್ರಲ್ಲ ಅವ್ರ ಹತ್ರ ಮಾತಾಡಿ ಸರ್. ಹೆಂಗೆ ಬೇಕು ಹಂಗೆ ಹೊಡೆದ್ ಬಿಡ್ತೀನಿ, ತಲೆ ಕೆಟ್ಬಿಟ್ರೆ. ಆಯ್ತು ಸರ್, ಆಯ್ತು ಆಯ್ತು ಬರ್ತಾ ಇದೆ ಸರ್. ತಡೆಯೋಣ ಒಂದೆರಡು ನಿಮಿಷ, ಏನಾಗಲ್ಲ, ಹೋಗ್ಬಿಡೋಣ. ಈ ತರ ಮೋಸ ಮಾಡಕ್ ನೀವೇ ಬೇಕಾಗಿತ್ತು. ಸರ್ ಇಂಜೆಕ್ಷನ್ ಹಾಕ್ಬಿಡೋಣ ಸರ್ ಅತ್ಲಾಗೆ. ಹಾಕ್ಬಿಡೋಣ. ಯಾತಕ್ಕೆ ಹಾಕ್ತೀಯ? ತಡೆಯೋಣ, ಯಾಕಣ ಕತ್ತರಿಸ್ಬಿಡ್ತೀನಿ. ಹೆಂಗ್ ಕತ್ತರಿಸ್ತೀಯ ಸರ್? ಈಗ ನಾವೇ ಕತ್ತರಿಸೋದು, ಎಲ್ಲ ಕತ್ತರಿಸಿ ತಕ್ಕಂತೀವಿ. ಇಟ್ಕೊಳ್ಳಿ ಸರ್ ಅತ್ಲಾಗೆ ಮಾಡೋದು. ತಗೊಂಡಿದ್ದೀನಿ ಸರ್. ಸುಮ್ಮನೆ ಸರ್ ತಡ್ರಿ ನಿಲ್ಲಿಸ್ತೀನಿ, ಗಾಡಿ ನಿಲ್ಲಿಸ್ತೀನಿ ತಡ್ರಿ. ಇಟ್ಕೊಳ್ರಿ ಇಲ್ಲಿ. ಹೊಡೀರಿ ಸರ್ ಮುಂದಕ್ಕೆ. ಅಲ್ಲಿದಾರಲ್ಲ, ಇದೇ ಫ್ಲೈಓವರ್, ಇಲ್ಲೇ ಇದಾರೆ, ಪಕ್ಕದಾಗೆ ಇದಾರೆ. ನಡೀರಿ ಬರ್ರಿ ಇಲ್ಲಿ. ಬಾಯಲ್ಲಿ ಅವರಿಗೂ ಇಂಜೆಕ್ಷನ್. ಈಗ ನಿಮ್ಗೆ ಯಾರು ಗೊತ್ತಾ? ನೀವೇ ಬರ್ತೀರಾ ಹೇಳ್ರಿ, ಯಾರನ್ನಾರು ಏನು ಸರ್ ಈಗ ನಿಮ್ ಕಡೆ ಯಾರು ಇದಾರ ಸರ್ ಈ ತರ ಮಾಡೋರು? ಒಂದ್ ಸ್ವಲ್ಪ ನೀರ್ ಕುಡಿ, ಕೊಡೋರು ಇದಾರ? ನೀರ್ ಕುಡಿ, ಅದು ಇಂಜೆಕ್ಷನ್ ಮಾಡಿದ್ರೆ ಸುಸ್ತಾಗುತ್ತೆ. ನಿಮ್ ಕಡೆಗೆ ಯಾರು ಕೊಡೋರು ಇದಾರ? ನಿಮ್ ಕಡೆ ಯಾರು ಕೊಡೋರು ಇದ್ರೆ ಅವ್ರನ್ನಾರು ಕಳ್ಸು. ಅವ್ರನ್ನಾರು ಕಳ್ಸ್ರಿ, ಹೋಗ್ಲಿ. ಕಳಿಸ್ತೀರಾ? ಹೋಗ್ಲಿ, ಇಳಿಸು ನನಗೆ ಸಮಾಧಾನವಾಗಿ. ನಿಮ್ ಕಡೆಗೆ ಯಾರು ಇದಾರ ಹೇಳ್ರಿ. ಯಾರಿಗಾರ ಕರ್ಕೊಂಡ್ ಬರ್ತೀನಿ ಬಾ. ಭಿಕಾರಿಗಳು ಇದ್ದವ್ರಿಗೆ, ನಮಗೆ ಹೆಂಡ್ರ ಮಕ್ಳು ಇದಾವೆ. ಹೌದಾ? ಎಷ್ಟು ಮಕ್ಳು? ಎಷ್ಟು ಮಕ್ಳು ನಿಮಗೆ? ತಡ್ರಿ, ನಾನು ಹೇಳೋದ್ ಕೇಳ್ರಿ, ಅದು ಓಪನ್ ಆಗಲ್ಲ. ನೀವು ಎಷ್ಟು ಸತಿ ಹೇಳಿದ್ರು ಓಪನ್ ಆಗಲ್ಲ. ನಾನೇ ಓಪನ್ ಮಾಡಿ ನೋಡ್ರಿ, ಎಷ್ಟು ಸತಿ ಹೇಳಿದ್ರು ಓಪನ್ ಆಗಲ್ಲ. ಚಚ್ ಬಿಡ್ತೀನಿ ಎಲ್ಲಾದ್ರೆ, ತಲೆ ಕೆಟ್ಬಿಟ್ರೆ. ಈಗ ಆಯ್ತು, ಇವಾಗ ಎಷ್ಟು ನಿಮ್ಗೆ ಎಷ್ಟು ಜನ ಮಕ್ಳು? ನನಗೆ 2 ಮಕ್ಳು, ಏನು ಒಂದು ಹೆಣ್ಣು ಒಂದು ಗಂಡು. ಹೌದಾ? ಹೆಣ್ಣಿನ ಮದುವೆ ಆಯ್ತಾ? ಮದುವೆ ಆಗಿದೆ? ಎಲ್ಲಾರು ಮದುವೆ ಮಾಡಿ ಎಲ್ಲಾರು ಮಕ್ಳು ಇದಾವೆ. ಎಲ್ಲ ಮೊಮ್ಮಕ್ಳಿದಾವ? ಓ, ಹಂಗಾರೆ ಇವ್ರು ಮದುವೆ ಆಗಿದೆ, ಮಕ್ಳಿಗೆಲ್ಲ ಮದುವೆ ಮಾಡಿದಾರೆ. ಇನ್ನೇನ್ ಕೆಲಸ ಇಲ್ಲ? ನಿಮ್ಗೇನ್ ಕೆಲಸ ಇಲ್ಲಲ್ಲ? ಈಗ ನಡೀರಿ ಸರ್ ನೀವು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್, ನಾವು ಬಡವ ಕೂಲಿ ಮಾಡ್ಕೊಂಡ್ ತಿನ್ನೋರು ನಾವು. ನಾವು ಬಡವರು ಕಾರಣ. ಈಗ ನಿಮಗೆ ಇದು ಮಾಡಿದ್ರೆ ನಮಗೆ 2 ಲಕ್ಷ ದುಡ್ಡು ಕೊಡ್ತಾರೆ. ನಾನು ಬಡವ, ನಿಮಗೆ 1 ಲಕ್ಷ, ನಮಗೆ 1 ಲಕ್ಷ, ನಮಗೆ 2 ಲಕ್ಷ. ನಾನ್ ಬಡವ. ನನ್ನ ಹೆಂಡ್ರ ಜೊತೆ ನನ್ನ ಮಕ್ಕಳ ಜೊತೆ ನಾನು ಇರ್ಬೇಕು. ಎಲ್ಲ ಮಾಡಿ ಆಯ್ತಲ್ಲ, ಎಲ್ಲ ಮುಗಿದೈತಲ್ಲ, ಮದ್ವೆ ಆಗಿದ್ವಿ, ಎಲ್ಲ ಮಾಡಿದಿರ, ಎಲ್ಲ ಆಗಿದೆ. ಅವೆಲ್ಲ ದುಡ್ಡು ಎಷ್ಟು ಬೇಕು? ದುಡ್ಡು ಕೊಡ್ತೀರಾ? ದುಡ್ಡು ನಡಿ. ಎಲ್ಲಿ ತೆಗಿ, ದುಡ್ಡು ತೆಗಿ. ಇಲ್ಲ ದುಡ್ಡು ತೆಗಿ. ಮನೆ ಹೋಗಿ ನಡಿ. ತರ್ರಿ ಇಲ್ಲಿ, ಚಾಕು ತರ್ರಿ, ಸೂಜಿ ದುಡ್ಡು ಮಾಡೋಣ ಸರ್, ಇಟ್ಕೊಳ್ಳಿ ಸರ್ ಅತ್ಲಾಗೆ. ದುಡ್ಡು ತೆಗಿ. ಯಾಕೆ ಸರ್ ನೀವು ದುಡ್ಡು ಈ ತರ ಈ ತರ ಆಡಬಾರ್ದು. ದುಡ್ಡು ಮನೆ ಹೋಗ ನಡಿ. ದುಡ್ಡು ಇಲ್ಲ, ಮನೆಗೆ ಬರಲ್ಲ, ಈಗ ಕೊಡ್ಬೇಕು. ಇಲ್ಲಿ ನಂತವ್ ಇಲ್ಲೇ ಐತಿ. ಏನೈತಿ ನೋಡೋಣ. ತೆಗಿ. ಎಣ್ಣೆ ಪ್ಯಾಕೆಟ್ ಒಂದ್ ಪ್ಯಾಕೆಟ್ ಐತಿ. ತೆಗಿ ತೋರ್ಸು. ಎಲ್ಲಿ ತೆಗಿ? ತಡ್ರಿ, ಎಣ್ಣೆ ಹೊಡೆಯೋಣ. ಸರ್ ಕೊಡ್ರಿ, ಹಾಕ್ರಿ, ಎಣ್ಣೆ ಹಾಕ್ರಿ. ದುಡ್ಡು ಹಾಕ್ರಿ, ಇದಕ್ಕೆ ಎಣ್ಣೆ ಹಾಕ್ರಿ. ನೀವು ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ ಹಂಗೆ ಕುಡಿಯೋದ? ನನಗೆ ಜಾಸ್ತಿ ತಲೆ ಕೆಡಿಸಬಾರ್ದು. ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಯೋದ ಹಂಗೆ ಕುಡಿಯೋದ? ಇದು ಬೆಕ್ಕಿಗಾಗ್ಲಿ ಅಂದ್ರೆ ಅದು ಇದನ್ನ ಕೊಡೋಣ ಸರ್. ಕಿಡ್ನಿದು. ಅವ್ರಿಗೊಂದು ಮಾತಾಡ್ತೀನಿ ಸರ್. ನಮ್ಮ ಕಡೆ ದಮ್ಮ ಅಂತ ಖಾಲಿ ಬಿಡ್ತೀನಿ, ಸ್ವಲ್ಪ ತಿರ್ಸು. ಇಲ್ಲ ಅಂದ್ರೆ ಏನೇನ್ ಬೇಕೋ ಅದು ನನಗೆ ಗೊತ್ತಾಗಲ್ಲ, ಆ ರೀತಿ ಅವತಾರ ಮಾಡ್ಬಿಡ್ತೀನಿ. ಹೌದಾ? ಈಗ ಆಯ್ತು, ಡಾಕ್ಟರ್ ಬಂದ್ರು, ಇನ್ನೇನು ಇಲ್ಲೇ ಇದಾರೆ. ಬರ್ತಾ ಇದೀವಿ. ಎಲ್ಲಿದ್ರೆ ಸರ್ ಕರೆಕ್ಟ್ ಆಗಿ? ಇಲ್ಲಿ ಮತ್ತಿಗಟ್ಟೆ ಹಾಕೊಂಡ್ ಬರಕ್ ಸರ್. ಈಗ ಯೂನಿವರ್ಸಿಟಿ ಹತ್ರ ಇದೀವಿ ಸರ್ ಕರೆಕ್ಟ್ ಆಗಿ. ಸರ್ ಇದು ಇವ್ರು ಒಪ್ತಾ ಇಲ್ಲ ಸರ್, ಅದು ಇಂಜೆಕ್ಷನ್ ಮಾಡ್ಬಿಡ್ತೀನಿ ಸರ್ ಅತ್ಲಾಗೆ. ಅದು ಸರ್ ಬದುಕಿದ ಬದುಕ್ಲಿ, ಇಲ್ಲಾಂದ್ರೆ ಏನೇ ಮಾಡಕ್ಕಾಗ ಸರ್. ಡೋಸೇಜ್ ಅದು ಕರೆಕ್ಟ್ ಆಗಿ ಅಳ್ತಾ ಸಿಗ್ತಾ ಇಲ್ಲ. ಬದುಕಿದ್ರೆ ಬದುಕ್ಲಿ. ಸರ್ ಅದು ಈಗ ಸರ್ ಇವ್ರು ಏನೂ ಇಲ್ಲ ಸರ್, ಹೋದ್ರು ಹೋಗ್ಬಿಡ್ಲಿ. ಇವರೆಲ್ಲ ಮಕ್ಳಿಗೆಲ್ಲ ಮಕ್ಳಿದೆ, ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಗಂಡ್ ಮಗುಗೆ ಮದುವೆ ಮಾಡಿದ್ದಾರೆ. ಆಮೇಲೆ ಇವ್ರಿಗೆ ಏನಿಲ್ಲ ಸರ್, ಏನು ಉಳ್ದಿಲ್ಲ ಸರ್. ಈಗ ಏನಿಲ್ಲ, ಈ ಕುಡ್ದು ಸಾಯಕ್ಕಿಂತ ನಾವು ಬೇಕಾದ್ರೆ ಇಂಜೆಕ್ಷನ್ ಮಾಡಿ ಸಾಯಿಸ್ಬಿಡೋದು. ಹೌದು. ಹೌದು ಸರ್. ಕ್ರೈಮ್ ಅಪರಾಧ ಆಗುತ್ತೆ. ಹಾ ಸರ್. ಅವನಿಗೆ ಕರೆಕ್ಟ್ ಆಗಿ ಕೇಳಿ ಒಪ್ಕೊಳ್ಳೋಕೆ ಕೇಳ್ಬಿಡಿ. ಒಪ್ಕೊಳ್ಳೋ ಜೊತೆಗೆ ಅವನಿಗೂ ದುಡ್ಡು ಸಿಗುತ್ತೆ, ಅವ್ರ ಮಕ್ಕಳಿಗೆ ಅವ್ನು ಕುಡಿದ್ರಷ್ಟು ನಮ್ಮ ಕುಡ್ಕಾದ್ರೂ ನನಗೆ ಏನೋ ಮಾಡ್ದ ಅನ್ನೋ ಅವ್ರ ಹೆಸರು ಸಿಗುತ್ತೆ. ಕನ್ವಿನ್ಸ್ ಮಾಡಿ ಅವ್ರನ್ನ. ಆಯ್ತು ಸರ್. ಸರ್ ನೀವು ಅಲ್ಲೇ ಇದ್ರಲ್ವಾ? ಬಂದ್ವಿ ಸರ್, ಒಂದು 5 ನಿಮಿಷ ಬಂದ್ವಿ. ಓಕೆ ಸರ್, ಓಕೆ.
ಸರ್ ನಡೀರಲ್ಲಿ ಮುಂದಿದ್ದಾರೆ ಈಗ ಏನ್ ಗೊತ್ತಾಯ ಈಗ ಏನ್ ನೀನ್ ಇಷ್ಟು ವರ್ಷ ಆದ್ರೂ ಏನು ಮಾಡಿಲ್ಲ ಮಕ್ಳಿಗೆಲ್ಲವ ಅವ್ರಿಗೊಂದು ಇದು ನಾವು ಕರೆಕ್ಟ್ ಆಗಿ ಅಡ್ರೆಸ್ ಹೇಳು ಅಮೌಂಟ್ ಅವ್ರ ಕೈ ಕೊಡ್ತೀವಿ ಏನ್ ತಲೆ ಕೆಡಿಸ್ಕೊಬೇಡ ನೀನು. ಕುಡ್ದು ಹಾಳಾಗಕ್ಕಿಂತ ಆರಾಮಾಗಿ ಬರ್ರಿ ನಮ್ ಜೊತೆಗೆ ದುಡ್ಡಾರು ಸಿಗುತ್ತೆ ಅಷ್ಟೇ. ಸದ್ಯಕ್ಕೆ ಸುಮ್ಮನೆ ಪ್ರಾಣ ತಗೊಳೋಣ. ಕುಡ್ದು ಯಾಕೆ ಪ್ರಾಣ ತಕ್ಕಂತೀಯ? ಇಲ್ಲ ಕುಡಿ ಸಾಯ್ಬೇಕಂತಿಲ್ಲ ಗಾದಿ. ಆಯ್ತಾ ಆಯ್ತು ಬಾ ಹಂಗಾರೆ ಬೇಕಿಂತ ಹೋಗೋಣ. ನೀವು ಎಂತ ಟೈಮ್ನಲ್ಲಿ ಕರ್ಕೊಂಡ್ ಬಂದಿರ ಅಂತ ನನಗೆ ಗೊತ್ತಿಲ್ಲ. ಈಗ ಬೇಕಿಂತ ಹೋಗ್ಬಿಡೋಣ. ನೀನ್ ಏನ್ ಹೇಳ್ದೆ? ಒಂದು ಕುಡ್ದು ಸಾಯ್ಬೇಕು, ಇನ್ನೊಂದು ಸರ್ ಅದು ಕೆಮಿಕಲ್ ಹಾಕ್ಬಿಡೋಣ ಸರ್. ಪಚಡಿ ಪಲ್ಲಾರ ಮಾಡ್ಬಿಡ್ತೀನಿ ಇವಾಗಲೇ. ನಾನು ಇಲ್ಲ ಹತ್ತಿದ್ರೆ ಈಗ ನಾವಿಬ್ರು ಇದೀವಿ ಪಚಡಿ ಪಲ್ಲಾರ ಮಾಡಕ್ಕೆ. ಇಬ್ರು ಸೇರ್ಕೊಂಡ್ ಪಚಡಿ ಪಲ್ಲಾರ ಮಾಡ್ಬಿಡ್ತೀವಿ. ಮಾಡ್ರಿ ಹೊಡೀರಿ ಸರ್. ಅದು ಇಂಜೆಕ್ಷನ್ ಸರ್ ಅತ್ಲಾಗೆ ತೆಗೆ ಒಂಚೂರು ತೆಗೆಯ ಸುಮ್ಮನೆ ತೆಗಿ. ನೀನೇ ತೋರಿಸ್ತೀಯ? ನಾವೇ ಬಲವಂತವಾಗಿ ಇಂಜೆಕ್ಷನ್ ಹಗಲೆಲ್ಲ ಹೇಳ್ತೀಯಾ ಸರ್? ಅದು ಗೊತ್ತಾಗಲ್ಲ ಸರ್ ಇವ್ರಿಗೆ. ಹಾಕಿದೀನಿ ಸರ್ ಆಗ್ಲೇ ಹಾಕಿದೆ ಹಾಕಿದ್ರಾ? ಹಾಕಿದೀನಿ. ಇನ್ನೇನ ಇವ್ರು ಮುಖ ಎಲ್ಲ ಮೊಬ್ಬಾಗ್ತಾ ಐತೆ. ಸರ್ ಸ್ವಲ್ಪ ಬೇಗ ಅಲ್ಲಿಗೆ ಹೋಗ್ಬಿಟ್ರೆ ಆರ್ಸನ್ ಸರ್ ಅತ್ಲಾಗೆ. ಇನ್ನೊಂದು 5 ml ಹಾಕ್ತೀನಿ ಸರ್ ಇದು. ಮತ್ತೆ ಸ್ಪಾಟ್ ಗಿಟ್ ಆಗ್ಬಿಟ್ರೆ ಈಗಲೇ ಮತ್ತೆ ಬರ್ತೈತೆ ಅವ್ರಿಗೆ. ಸರ್ ಆಗಿದೆ ಅಲ್ಲ. ಇನ್ನೊಂದು ಚೂರು ಹಾಕಿದ್ರೆ ಸರಿ ಆಗುತ್ತೆ ಸರ್. ಇನ್ನೊಂದು ಚೂರು ಹಾಕ್ತೀನಿ. ಈ ಕಡೆ ಸರ್ ಈ ಕಡೆ ಬಾರ್ದು ಮುಟ್ಟಿದ್ರೆ ಏನು ಸರ್ ಚೂರು ಹಾಕೊಂಬಿಡಿ ಸರ್. ಹಾಕನಲ್ಲ? ಸುಮ್ಮನೆ ಒಂದ್ ನಿಮಿಷ ಸುಮ್ಮನೆ ಹಾಕ್ರಿ. ಇವತ್ತು ಬಿಡೋದ್ ಬೇಡ ಇವ್ರನ್ನ. ಇವತ್ತು ಬಿಟ್ರೆ ನಾವು ಕೆಟ್ಟ. ಚೂರು ಮುಂದಕ್ಕೆ ಹಾಕಿ ಸರ್. ಕರ್ಕೊಂಡೋಗಿ ಕೊಯ್ದು ಹಾಕು ನನಗೆ. ಚೂರು ಮುಂದಕ್ಕೆ ಹಾಕಿ ಸರ್. ಬೋರ್ಡ್ ಹಾಕನಲ್ಲ? ಕರ್ಕೊಂಡೋಗಿ ಕೊಯ್ದು ಹಾಕು. ಇವತ್ತು ನಾನು ಬೈಲ್ ಸ್ವಾಮಿ ಬೈಲ್ ಬಸಪ್ಪ ದೇವಸ್ಥಾನ ಇದ್ದಾರೆ. ಇಲ್ಲ ಸಾಯಿಸ್ತಿರೋ ಬಿಡಿಸ್ತಿರೋ ನೋಡ್ತೀನಿ. ಏನ್ ಮಾಡ್ತೀಯ? ನಂತ ಫೋನ್ ಇಲ್ಲ ನೋಡು. ಇನ್ನೂ ಚೆನ್ನಾಗತ್ತಲ್ರಿ. ಲೊಕೇಶನ್ ಟ್ರ್ಯಾಕೇ ಮಾಡಲ್ಲ ಪೊಲೀಸ್. ಇವ್ರು ಎಲ್ಲಿ ಗೊತ್ತಿಲ್ಲ, ಗೊತ್ತಾಗಲ್ಲ ಯಾರಿಗೂ. ಇಟ್ಕೊಳ್ಳಿ ಸರ್ ಅತ್ತಾಗ. ಸಖತ್ತಾಗಿ ಹೇಳಿದ್ರಿ ಬಿಡ್ರಿ. ಪಾರ್ಕಿಂಗ್ ಹಾಕಿರಲ್ಲ? ತೆಗೀರಿ. ಪಾರ್ಕಿಂಗ್ ಹಾಕಿದೀನಿ. ಚೂರು ಒಂಚೂರು ಹಾಕ್ರಿ. ಸಾಯಿಸ್ತಾ ಇದ್ದೀನಿ. ಹಾಕಿದ್ರಾ? ಸಾಯಿಸ ಬಿಟ್ರಾ? ಇಲ್ಲ ಸತ್ಯ ಬಿಡ್ತೀನ? ಇಲ್ಲ, ಒಂದ್ 5 ನಿಮಿಷ ತಡ್ರಿ. 5 ನಿಮಿಷ. ಶಿವ ಇದಾನಲ್ಲಿ ಬಸವೇಶ್ವರ. ಸರ್ ಶಿವನಿಂದ ಮುಂದೆ ಕೊಡಿರಿ ಸರ್ ನೋಡೋಣ. ಶಿವನಿಂದ ಮುಂದೆ ಕೊಡಿರಿ ಸರ್. ಗೊತ್ತಾ ನಿಲ್ಸಪ್ಪ ನನಗೆ. ಬರ್ರಿ ಇಲ್ಲಿ ಹೋಗ್ಬರೋಣ. ನಿಲ್ಸಪ್ಪ ಇಲ್ಲಿಗೆ. ಬೆಕ್ನು ತರ್ತೀಯಾರಂತ? ತರ್ತೇವೆ ಸರ್ ತರ್ತೇವೆ. ಇವ್ರದೊಂದು ಎರಡು ಬಾಲ್ಸಾಗ ಒಂದ್ ತಗೊಂಡು ಸರ್ ಬೇರೆ ಗಂಡು ಬೆಕ್ಕಿಗೆ ಹಾಕ್ಬಿಡೋಣ. ಹೌದು ಸರ್. ಸರ್ ಅದು ಅದೇ ಮೊನ್ನೆ ಕಿಡ್ನಿ ಮಾತಾಡಿದ್ರಲ್ಲ ಏನಾಯ್ತು ಸರ್? ಅದು ಡೀಲ್ ಆಯ್ತು. ಕೊಟ್ಟು ಬಂದ್ವಿ ಅವ್ರನ್ನೆಲ್ಲ ಅವ್ರಿಗೆ ಅಲ್ಲಿ ಕೊಟ್ಟು ಅದು ಓಕೆ ಆಯ್ತು. ಓಕೆ ಆಗಿ ಅವರೆಲ್ಲ ಏನು ಗೊತ್ತಾಗ್ದಂಗ್ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆಲ್ಲ ಅಲ್ಲೇ ಬಿಟ್ಟ ಸರ್ ಅವ್ರನ್ನ? ಅಲ್ಲೇ ಬಿಟ್ಟು ಬಂದು ಅಲ್ಲೇ ಬಿಟ್ಟಿಯಾರಿ. ಮತ್ತೆ ಇವ್ರನ್ನ ಅಲ್ಲೇ ಬಿಡೋಣ ಅತ್ಲಾಗೆ. ಮತ್ತೆ ಕರ್ಕೊಂಬರಕ್ಕಾಗತ್ತೆ ನಾವ್ ಈ ಕಡೆ. ನಾವೆಲ್ಲಿ ಅವ್ರಿಗೆ ಒಪ್ಸಿದ್ರೆ ಮುಗೀತು. ಅವ್ರಿಗೆ ಒಪ್ಸಿದ್ರೆ ಮುಗೀತು ನಮ್ ಕೆಲ್ಸ. ನಮಗೆ 5 ಲಕ್ಷ ಬರುತ್ತೆ. ಇವ್ರಿಗೆ ಏನ್ ಮಾಡ್ತೀವಿ ಹೇಳಿ? ಪಟ್ಟಣಗೆ ಹೇಳು. ನೀನ್ ಏನು ಆಗ್ಬಾರ್ದಂದ್ರೆ ಬೆಕ್ಕಿಂಗ್ ಏನಾರ ಮಾಡಿ. ಏನೇನಣ್ಣ ಏನಾರ ಮಾಡ್ರಪ್ಪ. ಮಾಡಕ್ಕೆ ಏನಾರ ಮಾಡ್ರ ಬರ. ಆಯ್ತು ಬರೋಣ. ಆಯ್ತು ಈಗ ಬರ್ರಿ. ಆಯ್ತು 5 ನಿಮಿಷ ಮತ್ತೆ ಬರ್ತಾಯ್ತಾ? ಏನಾರು ಆಗ್ತಾಯ್ತಾ? ಇಂಜೆಕ್ಷನ್ ಹಾಕಿದ್ದು ಕಳಬಟ್ಟಿ ಸರಾಯಿ ಕುಡಿದಿರೋ ವಂಶ. ರಾಜವಂಶ. ನೋ ಡೋಂಟ್ ಟಚ್. ಈಗ ರಾಜವಂಶ. ಇವರಿಗೆ ಮತ್ತೆ ಜಾಸ್ತಿ ಆಗಿ ಬರ್ತೈತ್ ಕಣ್ರಿ. ಇಂಗ್ಲಿಷ್ ಎಲ್ಲ ಬರ್ತೈತೆ. ರಾಜವಂಶದವರು ಬೀಜನ ತಾನೇ ಕೇಳಿದವರು. ರಾಜವಂಶದವ್ರ ಬೀಜ ರಾಜವಂಶದವ್ರದ್ದು. ನೀವು ರಾಜವಂಶದವರಾ? 50 ಲಕ್ಷ ಕೊಡ್ತೀಯಾ? ಏನ್ ಕೊಡ್ತೀಯಾ? 50 ಲಕ್ಷ ಕೊಟ್ರೆ ಏನ್ ಮಾಡ್ತೀಯ ಹೇಳು? ಪೂರ್ತಿ ಜೀವನೇ ಕೊಟ್ಬಿಡ್ತೀನಿ. ನಿನ್ ಜೀವ ತಂದು ನಾವೇ ಮಾಡೋಣ. ಕರ್ಕೊಳ್ತಿದ್ದಿ. ನಿನ್ ಬೀಜ ಕಷ್ಟ ನಮಗೆ. ಬರೀ 1 ಲಕ್ಷಕ್ಕೆ ನಿನ್ಗೆ ಏನ್ ದುಡ್ಡೇ ಕೊಡದಂಗ್ ಸಿಗುತ್ತಲ್ಲ. ನಿನಗೆ ಯಾಕೆ 50 ಲಕ್ಷ ಕೊಡೋಣ? 50 ಲಕ್ಷ ಕೊಡೋಣ. ಈಗೆಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡೆ ನೀನು ಮಾತಾಡಿ. ಏನೇನ್ ಮಾಡ್ತೀಯ ಮಾಡು. ಮಾಡ್ತೀನಿ ನೋಡೀಗ. ಅಲ್ಲಿದ್ದಾರೆ, ಅಲ್ಲಿ ಫ್ಲೈಓವರ್ ಕೆಳಗಡೆ. ಇವಾಗ 2 ಸರಿ 3 ಸರಿ 3 ಇಂಜೆಕ್ಷನ್ ಮಾಡಿಸ್ತಿದ್ಯಾ? ಎಷ್ಟು ಹೆಟ್ತೀಯ ನೋಡೋಣ. ಆಯ್ತು ಬಾ ಈಗ ನೋಡಲ್ಲಿ ಇಡ್ತಾರ. ಬಾ ಫಾರ್ಮ್ ಹೌಸ್ ಇದೆ ನಮ್ದು ಅಲ್ಲಿ. ಬಾರಪ್ಪ ಒಳ್ಳೆ ಕಡಾಬು. ಟಕ್ಕ 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 ಸೋತ. ಅದ್ ಹಾಕ್ಬೇಕಾ? ಟಕಾಯಿಸ್ತೀವಿ ತಡ್ರಿ. ಈಗ ಏನ್ ತಡಸ್ತೀಯ? ಕಡಿತೀಯ? ಇಲ್ಲೇ ಇಲ್ಲೇ ಕೋಳಿ ಕೊಯ್ತೀಯ?
ಬಂದು ಅಲ್ಲಿದ್ದಾರೆ. ಬಂದು ಸರ್ ಶಕುಂತಳ ಕೇಳಿ ಕೇಳಿ. ಇಲ್ಲ ಇಲ್ಲ ನಾನು ಯಾಕೆ ಯಾಕೆಂದ್ರೆ ನೀವು ಅಂದ್ರಲ್ಲ ಏನಂತ? ನನ್ನ ಜೀವ ತಗೊಳ್ತೀರಿ ಅಂತ ಹೇಳಿ ಅಲ್ಲಿ ಒಳಗೆ ಒಳಗೆ ತಗೊಳ್ತಿ ಹಾ ಪಾಪ ತೆಗಿತೀನಿ. ಬಾ ಸ್ವಲ್ಪ ಬರಕ್ಕೆ ಹೇಳೋಣ ಅವ್ರಿಗೆ. ಸೊ ಇಲ್ಲಿಗೆ ಬರಕ್ಕೆ ಹೇಳಿ. ಇಲ್ಲಿಗೆ ಬರ್ತಾರೆ. ಸರ್ ಬರ್ರಿ ಸರ್ ತಡ್ರಿ ಬರ್ತಾರೆ ಒಂದ್ ನಿಮಿಷ. ತಡಿ. ಸ್ವಿಚ್ ಆಫ್ ಆದ್ಮೇಲೆ ಬರ್ತಾರೆ. ಈಗ ಸ್ವಿಚ್ ಆಫ್ ಆಗೋ ತನಕ ತಡಿಬೇಕು ನಾವು. ಸ್ವಿಚ್ ಆಫ್ ಆಗ್ತೀರಾ ಈಗ 5 ನಿಮಿಷಕ್ಕೆ? ಸ್ವಿಚ್ ಆಫ್ ಆದ್ಮೇಲೆ ಇದನ್ನ ಹಾಕಿ ಸರ್. ಇದನ್ನ ಹಾಕಿ ಯಾಕೆ ಇದನ್ನ ಹಾಕಿ ಸರ್. ಇದಾಕಿ ಸರ್. ಇದನ್ನ ಹಾಕಿ ಸರ್. ಸುಮ್ಮನೆ ಬಿಡಿ ಬೆಳೆಯಲ್ಲ. ಇದನ್ನ ಹಾಕಿ ಸರ್. ಇದನ್ನ ಹಾಕಿ ಹಾಕ್ರಿ. ಇದನ್ನ ಹಾಕಿ ಸರ್. ಇದನ್ನ ಹಾಕಿ ಸರ್. ಏನೇನ್ ಮಾಡ್ಬೇಕು ಅಂತ ನಿಮ್ಗೆ ಆಸೆ ಐತೆ? ಅದೇ ಈಗ ನಿಮ್ ಬೀಜ ತಗೋಬೇಕು, ಒಂದ್ ಕಿಡ್ನಿ ತಗೋಬೇಕು ಅಷ್ಟೇ. ಸರ್ ಹೌದೇ? ಸರ್ ಇದನ್ನ ಹಾಕಿ ಸರ್. ಇದನ್ನ ಮಾಡಿದ್ರು, ಫೋನ್ ಮಾಡಿದ್ರು ತಡ್ರಿ. ಫೋನ್ ಮಾಡಿ ಸರ್. ಎತ್ತಿ ಸರ್. ಹಲೋ ಹಲೋ ಸರ್ ಇದನ್ನ ಹಾಕೋಣ. ಹಲೋ ಸರ್ ಫಸ್ಟ್ ಇದನ್ನ ಹಾಕೋಣ ಸರ್. ಹೊಡೆದು ಬಿಡ್ತೀನಿ ಇವಾಗ. ಸರ್ ಇದನ್ನ ಹಾಕಿ. ಯಾಕೆ? ತಡ್ರಿ ಅವ್ರು ಹಾಕದ್ ಬೇಡ, ಸ್ವಿಚ್ ಆಫ್ ಆಗ್ಲಿ ತಡ್ರಿ. ಆಮೇಲೆ ಇದ್ ಮಾಡೋಣ. ಇಲ್ಲಾಂದ್ರೆ ನಾವೇ ಹಾಕೋಣ ಸರ್. ಇದನ್ನ ನಾವೇ ಹಾಕೋಣ ಸರ್ ಇದಕ್ಕೆ. ಕರೆಕ್ಟ್. ಏಯ್ ಯಾಕೆ ಹಾಕ್ತೀಯ? ಹಾಕ್ರಿ ಸುಮ್ಮನೆ ಹಾಕ್ರಿ ಇಲ್ಲಿ. ಇಟ್ಕೊಂಡಿದ್ದೀನಿ ತೆಗೆದು ಬಿಡೋಣ ಬೇಗ. ಈಗ ಹೇಳು, ನೀನ್ ಹೇಳಿತಿ ಹಿಂಗೆ ಹೇಳ್ತಿ. ಸುಮ್ಮನೆ ಇರ್ಬೇಕು. ಈಗ ಇಳಿತೀವಿ ನಾನು ಇದ್ದೆ ಸುಮ್ಮನೆ ಇರ್ಬೇಕು. ಸರ್. ಇದನ್ನ ಹಾಕಿ ಸರ್. ಸಾಕು ತೆಗಿ ಸರ್. ಸಮಾಧಾನವಾಗಿದ್ರೆ ಚಂದ. ಹಾಕ್ರಿ ಬಿಡಿ ಸರ್. ನೀವು ಬಿಡಿ ಸರ್. ಸಮಾಧಾನಗಿರಿ. ಈ ಕಡೆ ಕೂತ್ಕ. ಕೂತ್ಕೊ. ಸಮಾಧಾನಗಿರಿ. ಕಡೆ ಕೂತ್ಕ. ಹೌದಾ? ಈಗ ಆಯ್ತು, ನಿಜ ಹೇಳೋ ಟೈಮ್ ಬಂದಿದೆ. ತಿರ್ಗಿಲಿ. ಏನ್ ಗೊತ್ತಾ, ಇದು ಕಾಮಿಡಿ ಪ್ರೋಗ್ರಾಮ್. ಏನು ಸರ್ ಹೇಳಿ ಸರ್. ಇದು ಕಾಮಿಡಿ ಪ್ರೋಗ್ರಾಮ್. ಇಲ್ಲಿ ಅಲ್ಲಿ ಕ್ಯಾಮ್ರಾ ಇದೆ ಕ್ಯಾಮ್ರಾ ನೋಡಿ. ಕಾಣಿಸ್ತೈತೆ. ಇದೆ ಕ್ಯಾಮ್ರಾ. ಯಾವತ್ತು ಗುರುತು ಪರಿಚಯ ಇಲ್ದವ್ರ ಗಾಡಿ ಹತ್ಬಾರ್ದು. ಇನ್ಮೇಲೆ ಏನ್ ಬೇಕಾದ್ರೂ ಮಾಡ್ತಾರೆ ನಿಮ್ಮನ್ನ. ಈಗ ನಾವ್ ಹೇಳಿದ್ವಲ್ಲ, ಈ ತರದವೆಲ್ಲ ದಂಧೆ ನಡೀತಾ ಇದೆ ಎಲ್ಲಾ ಕಡೆಗೂ ದಂಧೆ ನಡೀತಾ ಇತ್ತು. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಮಾಡಿದ್ದೆ ಹೊರತು ಬೇರೆ ಏನಿಲ್ಲ. ಒಂದ್ಸತಿ ಹೇಳು. ಇವ್ರಿಗೆ ಹೇಳ್ರಿ, ಇವ್ರು ನೋಡ್ಕೊಂಡು ಹೇಳ್ರಿ, ಇದನ್ನ ನೋಡ್ಕೊಂಡು ಹೇಳ್ರಿ, ಕ್ಯಾಮ್ರಾ ನೋಡ್ಕೊಂಡು ಹೇಳ್ರಿ. ಗಣೇಶ ಹೇಳ್ರಿ, ಗುರ್ತು ಇಲ್ದಿರೋ ಗಾಡಿ ಗಣೇಶ ಇಲ್ಲದೆ ಐತಲ್ಲ ಕ್ಯಾಮ್ರಾ, ಅದಕ್ಕೆ ಹೇಳ್ರಿ. ನೀವ್ ಹತ್ಕೊಂಡ್ರೆ ಮುಗೀತು. ನಿಮ್ಮನ್ನ ಏನಾರು ಒಂದ್ ಮಾಡಿ ಏನಾರು ಮಾಡ್ತಾರೆ. ಹೇಳು ಒಂದ್ಸತಿ ಹೇಳ್ರಿ, ಗುರ್ತು ಪರಿಚಯ ಇಲ್ದಿರೋ ಗಾಡಿ ಹತ್ಬೇಡ್ರಿ ಅಂತ ಹೇಳ್ರಿ ಅವ್ರಿಗೆ. ಹೇಳ್ರಿ ನಿಮ್ ಬಾಯಿಂದ. ಗುರ್ತು ಪರಿಚಯ ಇಲ್ದವ್ರ ಗಾಡಿಗೆ ಹತ್ತಬಾರ್ದು. ಯಾವ ಬೇಜಾರ ಬಿಡ್ರಿ, ಇದು ತಮಾಷೆಗೋಸ್ಕರ ಮಾಡಿದ್ದು ಆಯ್ತಾ. ನಿಮ್ಗೇನು ತೊಂದರೆ ಆಗಲ್ಲ ಆಯ್ತಾ. ಆರಾಮಾಗಿರ್ರಿ. ಅವೆಲ್ಲ ಮಾಡಬಾರ್ದು. ಅವೆಲ್ಲ ಮಾಡಬಾರ್ದು. ಅವೆಲ್ಲ ಮಾಡಬಾರ್ದು. ಮಗನೇ ಅಂತ ತಿಳ್ಕೊಂಡು ಇಲ್ಲ ಅವೆಲ್ಲ ಮಾಡಬಾರ್ದು. ಗುರುತು ಪರಿಚಯ ಇಲ್ದೇ ಇರೋ ಗಾಡಿ ಹತ್ಬಾರ್ದು ಆಯ್ತಾ. ಹೋಗೋಣ. ನಿಮ್ಗೇನು ತೊಂದರೆ ಆಗಲ್ಲ ಆಯ್ತಾ. ಅಲ್ಲೇ ಬಿಡ್ತೇವೆ. ಮತ್ತೆ ಇಂಜೆಕ್ಷನ್ ಎಲ್ಲ ಕೊಟ್ರಲ್ಲ. ಯಾ ಇಂಜೆಕ್ಷನ್ ಇಲ್ಲ, ಇದ್ರಲ್ಲಿ ಚುಚ್ಚಿದ್ದಷ್ಟೇ. ನಿಮ್ದು ಹೂವ ಯಾರು ನಿಮ್ದು? ನಮ್ಮ ಹೆಂಗಸರು ಹೊರಗಿರುತ್ತಲ್ಲ ಅದ್ ಹೇಳ್ರಿ. ಹೊರಗಿದ್ದಾವಲ್ಲ ಯಾವೆಲ್ಲ ಆಟ ಆಡ್ಕೊಂಡ್ ಬರೋದು ಅವು ಇಡ್ಲಿ ಅವೆಲ್ಲ ಸಾಂಪಲ್ ಅವೆಲ್ಲ. ಇಡ್ಲಿ ದೋಸೆ ತಿನ್ಕೊಂಡ್ ಸೆಟಪ್ ಇಲ್ವಾ ನಿಮಗೆ? ಎಷ್ಟು ಜನ ಸೆಟಪ್? ನಿಜ ಹೇಳ್ರಿ, ನಾವೇನ್ ಯಾರಿಗೂ ಹೇಳಲ್ಲ. ಗೌಡ್ರೆ ಅಣ್ಣ ಬೇಜಾರ ಬೇಡ. ನಾನು ಮಾಡ್ದಿರೋಂಥ ಜಾಗನೇ ಮಾಡಿಲ್ಲ. ನಾನು ಮಾಡ್ದಿರೋಂಥ ಇದೇ ಇಲ್ಲ. ಇದೇ ಬೈಲಬಸವನ ದೇವಸ್ಥಾನ ಅಂತವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ವಾಚರ್ ಕೆಲಸ ಮಾಡ್ತಿದ್ದೆ. ಇತ್ತು ಅವೆಲ್ಲ ಖುಷಿ ಇತ್ತು ಅವಾಗ. ಫುಲ್ ಖುಷಿನಾ? ಆನಂದ ಆಗದ? ಇವಾಗ ಏನಂದ್ರೆ ಅಣ್ಣ ಬೇಜಾರಾಗ್ಬಿಡ್ರಿ. ನನ್ನ ತಮ್ಮಗಳು ಅಕ್ಕ ಅಮ್ಮ ಅವಾಗ ಅಷ್ಟಿಲ್ಲ. ಇವಾಗ ಕರೆನ್ಸಿನೇ ಖಾಲಿ. ಏನೋ ಒಂದು ವಾರಕ್ಕೆ ಒಂದ್ ದಿವಸನೋ ಏನೋ ಈಗಲೂ ಮಾಡ್ತೀಯ? ದಿಮ್ನಾಗ ತಿಂದ್ರೆ ಈಗಲೂ ಮಾಡ್ತೀಯ? ಮಾಡ್ತೀಯಲ್ಲ ಈಗಲೂ ಆಗಿದೆ. ಇವತ್ತು ಹೋಗಿ ಹಾಕ್ಯಂಡ್ ಬಡದ್ಬಿಡು ಹೇಳ್ತೀನಿ. ಆಗಲ್ಲ. ಸೆಟಪ್ ಇಲ್ವಾ ಹಂಗಾರೆ? ಈಗಲೂ ಇಲ್ವಾ ನಿನಗೆ ಸೆಟಪ್? ನಿಜ ಹೇಳಜ. ನನ್ನ ಹೆಂಗಸರು ಮಾಲಾಶ್ರೀ ಇದ್ದಂಗೆ ಹೆಂಗೈತೆ ಗೊತ್ತೇ, ಮಂಜುಳ ಇದ್ದಂಗೈತಿ. ಏನ್ ಮಾಡ್ತೇವೆ, ನಮ್ ಕೈಲಿ ಇರ್ಬೇಕಲ್ಲ. ಆಗ್ತಲ್ಲ. ಕರೆನ್ಸಿ ಖಾಲಿ ಆಯ್ತಲ್ಲ, ಇನ್ನೇನ್ ಹೆಂಗಿತ್ತು ಈಗ? ಡ್ರೈ ಫ್ರೂಟ್ಸ್ ತಿನ್ರಿ. ಈಗಲೂ ಬಾರೋ ನೀನ್ ದಮ್ಮ ಅಂತೀನಿ, ಖಾಲಿ ಬಿಡ್ತೀನಿ. ಎಲ್ಲಿ ಬರೋಣ ಮನೆಗೆ ಹೋಗೋಣ.